ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ KS ಗೌಡರ್ ಮಾಡುವ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮಾಡೋ ಉದ್ದೇಶ ನನ್ನ ವಿದ್ಯಾರ್ಥಿಗಳು ಯಾವಾಗಲೂ ಸಾಧನೆಯತ್ತ ಮುಖ ಮಾಡಲಿ, ನನ್ನ ವಿದ್ಯಾರ್ಥಿಗಳು ಯಾವಾಗಲೂ ಇನ್ಸ್ಪೈರೇಷನ್ ಆಗಿರಲಿ, ನನ್ನ ವಿದ್ಯಾರ್ಥಿಗಳು ಯಾವಾಗಲೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅನ್ನೋ ಒಂದು ಆಸೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಕೆಲವೊಂದು ಬಾರಿ ಸಾಧನೆಯತ್ತ ಮುಖ ಮಾಡಿದಾಗ ಡಿಪ್ರೆಷನ್ ಆಗೋದು ಅಥವಾ ನಿಮ್ಮ ಕಾರ್ಯ ಸಾಮರ್ಥ್ಯದಲ್ಲಿ ಹಿಂದೆ ಜರಿಯೋದು ಮಾಡ್ತಿರ್ತೀರಿ. ಅದಾಗಬಾರ್ದು ಅನ್ನೋದು ನನ್ನ ಆಸೆ. ಸಾಧನೆ ಮಾಡಬೇಕು ಅಂದರೆ ಇಲ್ಲಿ ಸಾವಿರಾರು ಸೋಲುಗಳು ಬರ್ತವೆ, ನೋವುಗಳು ಬರ್ತವೆ, ತೊಂದರೆಗಳು ಬರ್ತವೆ, ದುಗುಡ ಇರ್ತದೆ. ಇವೆಲ್ಲವುಗಳನ್ನು ನಾವು ಪರಿಪೂರ್ಣವಾಗಿ ತಾಳ್ಮೆಯಿಂದ ದಾಟಿದಾಗ ಮಾತ್ರ ಒಂದು ಸಾಧನೆ ಆಗ್ತದೆ. ಸಾಧನೆ ಅನ್ನೋದು ಯಾವಾಗಲೂ ಒಂದು ದಿನಕ್ಕೆ ಬರುವಂಥದ್ದು ಅಥವಾ ಒಂದು ವಾರದಲ್ಲಿ ಬರುವಂಥದ್ದು ಅಥವಾ ಒಂದು ತಿಂಗಳಲ್ಲಿ ಬರುವಂಥದ್ದಲ್ಲ. ಅದಕ್ಕೆ ತಾಳ್ಮೆ ಇರಬೇಕು ಭಾಳ. ಆಮೇಲೆ ಯಾವಾಗಲೂ ನಮ್ಮನ್ನು ನಾವು ಇನ್ಸ್ಪೈರೇಷನ್ ಮಾಡ್ಕೊಂಡಿರ್ಬೇಕು. ಮುಂದೆ ಇನ್ನು 5 ವರ್ಷಕ್ಕೆ, ಇನ್ನು 10 ವರ್ಷಕ್ಕೆ, ಇನ್ನು 4 ವರ್ಷಕ್ಕೆ ನಾನು ಹಿಂಗಾಗ್ತೀನಿ ಅನ್ನೋದೊಂದು ಕನಸು ಇರಬೇಕು. ಆ ಕನಸಿನಲ್ಲಿ ನಾವು ಸಾಗ್ತಾ ಇರಬೇಕು. ಅದು ಆಗದೇ ಇರಲಿ ಸೆಕೆಂಡರಿ, ಬಟ್ ನಮ್ಮ ಗುರಿ ಮಾತ್ರ ಆ ಗುರಿಯನ್ನು ಇಟ್ಕೊಂಡು ಹೋಗಬೇಕು. ಒಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸುಲಭವಾಗಿ ಬರೋದು ಶಾಶ್ವತವಲ್ಲ, ಶಾಶ್ವತವಾಗಿ ಬರೋದು ಸುಲಭವಲ್ಲ. ಅರ್ಥ ಭಾಳ ಇದೆ. ಸಡನ್ನಾಗಿ ಬಂದೈತೆ ಅಂದ್ರೆ ಅದು ಶಾಶ್ವತವಾಗಿರಂಗಿಲ್ಲ. ಶಾಶ್ವತವಾಗಿ ಬರುವುದೇನದಲ್ಲ, ಅದು ಸಡನ್ನಾಗಿ ಬರುವುದಿಲ್ಲ. ಅದಕ್ಕೆ ತಾಳ್ಮೆ, ನಿಮ್ಮ ಶಿಸ್ತು, ನಿಮ್ಮ ಪ್ರತಿದಿನದ ಪ್ರಯತ್ನ, ನಿಮ್ಮ ಪ್ರಾಮಾಣಿಕವಾಗಿ ಮಾಡುವಂಥ ವರ್ಕು, ಇನ್ನೊಬ್ಬರ ಪ್ರೀತಿಗೆ ಪಾತ್ರರಾಗುವುದು, ಇದು ನಿಮ್ಮನ್ನು ಒಂದು ದೊಡ್ಡ ಸ್ಥಾನಕ್ಕೆ ಒಯ್ತದೆ. ಆಲ್ವೇಸ್ ಬಿ ಪಾಸಿಟಿವ್. ಇನ್ನೊಬ್ರು ಯಾರೋ ಪಾಸ್ ಆಗ್ಬಿಟ್ರಪ್ಪ, ನಾನು ಫೇಲ್ ಆಗ್ಬಿಟ್ಟೆ, ಅದೆಲ್ಲ ವಿಚಾರ ಮಾಡಬೇಡಿ. ಯುವರ್ ಎಫರ್ಟ್ ಯು ಡಿಡ್ ಅಷ್ಟೇ. ನೀವು ನಿಮ್ಮ ಪ್ರಯತ್ನ ಮಾಡಿದ್ದೀರಿ ಅಷ್ಟೇ. ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಿ. ಅದು ಪಾಸಿಟಿವ್ ಆದರೂ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು. ರಿಸಲ್ಟ್ ಡೋಂಟ್ ಕೇರ್ ಅಬೌಟ್ ದ ರಿಸಲ್ಟ್, ಜಸ್ಟ್ ಯು ಹ್ಯಾವ್ ಟು ಡೂ ದ ವರ್ಕ್. ರಿಸಲ್ಟ್ ಬರ್ತಾನೆ ಇರ್ತದೆ. ಒಂದ್ಸರಿ ಅಪ್ ಆಗ್ತದೆ, ಒಂದ್ಸರಿ ಡೌನ್ ಆಗ್ತದೆ. ಅದನ್ನೇ ಅದು ಯೋಚನೆ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನ ಮಾತ್ರ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲಿ. ಅಂದಾಗ ಮಾತ್ರ ಬಹು ವರ್ಷಗಳ ಕಾಲ ನಂತರ ಒಂದು ಸಾಧನೆ ಆಗಿರ್ತದೆ. ಯಾಕಂದ್ರೆ ಪ್ರತಿ ಪ್ರಯತ್ನ, ಪ್ರತಿ ಕ್ಷಣದ ಪ್ರಯತ್ನ, ಪ್ರತಿ ದಿನದ ಪ್ರಯತ್ನ ನಿಮ್ಮನ್ನು ಸಾಧನೆಯ ಮೆಟ್ಟಿಲನ್ನು ಏರಿಸ್ತದೆ. ಸಾಧನೆ ಮಾಡಬೇಕು ಅಂತ ಹೋಗುವ ದಾರಿಯಲ್ಲಿ ಸಾವಿರಾರು ಏಳುಗಳು ಬರ್ತವೆ, ಬೀಳುಗಳು ಬರ್ತವೆ. ಏಳುಗಳು ಬಂದಾಗ ನಾವು ಹಿಗ್ಗಬಾರದು, ಬೀಳುಗಳು ಬಂದಾಗ ನಾವು ಕುಗ್ಗಬಾರದು. ಪ್ರೊಸೆಸ್ಸೇ ಹಾಗೆ ಇದು. ನಾನು ಸಾಧನೆಯತ್ತ ಮುಖ ಮಾಡಿ ಹೋಗ್ತಾ ಇರ್ತೀನಿ, ಸಾವಿರಾರು ಸೋಲುಗಳನ್ನು ಕಾಣ್ತೇನೆ. ಆ ಸಾವಿರಾರು ಸೋಲುಗಳು ಕಾಣಕತ್ತಿ ಅಂದರೆ ನೀನು ಸಾಧನೆಯತ್ತ ಮುಖ ಮಾಡಿ ಅಂತಲೇ ಅರ್ಥ. ನಿನ್ನ ಸಾಧನೆಯ ಮೆಟ್ಟಿಲುಗಳು ಹೋಗ್ತಾ ಇದ್ದಾವೆ ಅಂತಲೇ ಅರ್ಥ. ಯಾಕಂದರೆ ನಿಮಗೆ ಪ್ರತಿ ಸೋಲು ಬಂದಾಗ ಕೂಡ ನೀವು ಅವುಗಳನ್ನು ಮೆಟ್ಟಿಲೇರಿ ನಿಲ್ತೀರಿ, ಮತ್ತೆ ಸಾಧನೆಯತ್ತ ಮುಖ ಮಾಡ್ತೀರಿ. ಅಂದರೆ ಅರ್ಥ ನೀನು ಹತ್ತುತ್ತಾ ಇರೋದು ಸೋಲಿನ ಮೆಟ್ಟಿಲುಗಳಲ್ಲ, ಸೋಲಿನ ಮೆಟ್ಟಿಲುಗಳನ್ನು ಕೆಳಗಿಟ್ಟುಕೊಂಡು ಸಾಧನೆಯ ಕಾಲುಗಳನ್ನು ಮೇಲಿಟ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅರ್ಥ. ಪ್ರಿಯ ವಿದ್ಯಾರ್ಥಿಗಳೇ, ಒಂದೇ ಯಾವತ್ತೂ ಧೈರ್ಯಗೊಂದಬೇಡಿ. ಸರ್ ನಾನು 10 ಫೇಲ್ ಆಗಿಬಿಟ್ಟೆ, ಸರ್ ನಾನು 8 ಫೇಲ್ ಆಗಿಬಿಟ್ಟೆ, 5 ಫೇಲ್ ಆಗಿಬಿಟ್ಟೆ. ಆಗದೆ ಫೇಲ್ಗಳು. ಆ ಫೇಲ್ಗಳೇ ನಮಗೇನಾಗಬೇಕು ಅಂದರೆ ದಾರಿದೀಪಗಳಾಗಬೇಕು. ಆ ಫೇಲ್ಗಳೇ ನಮ್ಮ ಸಾಧನೆಯ ದಾರಿಗೆ ದೀಪಗಳಾಗಬೇಕು.
ಆ ದೀಪದ ಬೆಳಕಿನಲ್ಲೇ, ಆ ಸೋಲುಗಳ ದೀಪದ ಬೆಳಕಿನಲ್ಲೇ ನಾವು ಹೋಗಿ ಸಾಧನೆಯನ್ನು ಮುಟ್ಟಬೇಕು. ಮುಂದೊಂದು ದಿನ ಪಾಸ್ ಆಗೇ ಆಗತ್ತೆ. ಯಾರೂ ಕೂಡ ದುಗುಡ ಪಡುವಂತಹ, ಭಯ ಪಡುವಂತಹ, ಸರ್ ನನಗೆ ಅರ್ಥ ಆಗ್ತಿಲ್ಲ ಅನ್ನೋ ಭಾವನೆಗಳನ್ನು ತೆಗೆದುಹಾಕಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಲವರು ಸ್ನೇಹಿತರು ಹೇಳ್ತಾ ಇರ್ತಾರೆ, ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ನೀನು ಶಕ್ತನಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಇಂತಹ ಎಕ್ಸಾಂಪಲ್ಸನ್ನು, ಇಂಥ ಉದಾಹರಣೆಗಳನ್ನು ಯಾವತ್ತೂ ನಾವು ನೋಡಬಾರ್ದು. ನಮ್ಮ ಪ್ರಯತ್ನ ಇರಬೇಕಷ್ಟೇ. ಅದಾಗುತ್ತೋ ಬಿಡುತ್ತೋ ಸೆಕೆಂಡರಿ ಅಂತ ಹೇಳಿದ್ನಲ್ಲ, ಪ್ರಯತ್ನವಾದಿಗಳಿರ್ಬೇಕು ಯಾವಾಗ. ಒಂದು ಸರಿ ಪಾಸ್ ಆಗಲಿಲ್ಲ, 2 ಸರಿ ಪಾಸ್ ಆಗಲಿಲ್ಲ, 3 ಸರಿ ಪಾಸ್ ಆಗಲಿಲ್ಲ, 4ನೇ ಸರಿ ಪಾಸ್ ಆಗೇ ಆಗುತ್ತೆ. ಬಾಜು ಇದ್ದಂಥ ಫ್ರೆಂಡ್ ಹೇಳ್ತಿರ್ತಾನ, ಭಯ ನನ್ನ ಕೈಲಿ ಓದಕ್ಕೆ ಆಗ್ತಿಲ್ಲ, ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಸಾಕನ್ಸ್ಬಿಟ್ಟಿದೆ. ಆವಾಗ ನೀವು ಡಿಮೋಟಿವೇಟ್ ಆಗಿಬಿಡ್ತೀರಿ, ಅಯ್ಯೋ ನನ್ನ ಕೈಲಿ ಆಗುತ್ತೋ ಇಲ್ವೋ. ಬಾಜು ಇರೋ ಫ್ರೆಂಡು ಚೆನ್ನಾಗಿ ಓದ್ತಾ ಇರ್ತಾನೆ, ಒಳ್ಳೆ ರಿಸಲ್ಟ್ ಬರ್ತಾ ಇರ್ತದೆ, ನಿಮ್ಮದು ರಿಸಲ್ಟ್ ಬರ್ತಾ ಇರಲ್ಲ. ಏನಪ್ಪ ಅವರಷ್ಟೇ ನಾನು ಓದ್ತೀನಿ, ಆದರೂ ಕೂಡ ಅವ್ರ ರಿಸಲ್ಟ್ ಬರ್ತದೆ, ನಂದು ರಿಸಲ್ಟ್ ಬರ್ತಾ ಇಲ್ಲ. ಕಾರಣ ಎಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ, ಆ ವಿಷಯದಲ್ಲಿ ಅವನಿಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇರಬೇಕು, ನಿಮಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರಬೇಕಷ್ಟೆ. ಆ ತಿಳುವಳಿಕೆಯ ಜ್ಞಾನವನ್ನು ತಿಳ್ಕೊಂಡ್ರೆ ನಿಮಗೆ ಆ ವಿಷಯ ಸುಲಭವಾಗ್ತದೆ. ಆಟೋಮೆಟಿಕಲಿ ನೀವು ಕೂಡ ಅವನ ಸಮ ಭಾಗದಲ್ಲಿ ಹೋಗ್ತೀರಿ. ಪ್ರಯತ್ನ ಪಡಿ. ನಿಮ್ಮ ಓಡೋ ಕುದುರೆಯನ್ನು ಯಾವತ್ತೂ ನಿಲ್ಲಿಸಬೇಡಿ, ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬೇಡಿ. ಯಾಕಂದರೆ ಹಿಂದೆ ಕುದುರೆಗಳು ಓಡಿ ಬರ್ತಾ ಇರ್ತವೆ, ನೀವು ಮುಂದೆ ಕುದುರೆಗಳು ಇದ್ದಾವೆ, ಅವುಗಳನ್ನ ಸೈಡ್ ಹಾಕಿ ಹೋಗಬೇಕು. ಪ್ರಯತ್ನ ಪಡಿ ವಿದ್ಯಾರ್ಥಿಗಳೇ. ಪ್ರಯತ್ನ ಫಲ ಹೆಂಗಿರ್ಬೇಕಂದ್ರೆ ಸಾಧನೆ ಹೆಂಗಿರ್ಬೇಕು. ಪ್ರಯತ್ನದ ಫಲವೇ ಸಾಧನೆ. ಅದು ನಿಮ್ಮ ಕಷ್ಟಗಳ ಮೇಲೆ ಇದೆ. ನೀವು ಪಡುವಂಥ ಕಷ್ಟ, ನೀವು ಪಡುವಂಥ ಹಾರ್ಡ್ ವರ್ಕು, ನಿಮ್ಮ ಓದಿನ ಹವ್ಯಾಸ, ಅದೆಲ್ಲದಗಳ ಮೇಲೆ ಡಿಪೆಂಡ್ ಆಗಿರ್ತದೆ.